ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ನೂತನ ಶೈಲಿ. ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ ಬ್ಲೌಸ್, ನಾರ್ಮಲ್ ಬ್ಲೌಸ್ ಅಥವಾ 4 ಡಾಟೆಡ್ ವಿತ್ ಕ್ರಾಸ್ ಬೆಲ್ಟ್ ಬ್ಲೌಸ್ ಏನಂತ ಕರೆದ್ರೂ ಇದೇ ಮೆಥಡಲ್ಲಿ ನೀವು ಆರಾಮಾಗಿ ಫಾಲೋ ಮಾಡಿಕೊಂಡು ನಿಮ್ಮ ಬ್ಲೌಸ್ನ ನೀವು ಕಟಿಂಗ್ನ ಮಾಡ್ಕೊಬೋದು. ಇವತ್ತು ನಾನು ಹೇಳ್ಕೊಡ್ತಿರೋ ಮೆಥಡ್ ಬಂದು ತುಂಬಾ ಈಸಿಯಾಗಿದೆ, ತುಂಬ ಸಿಂಪಲ್ ಆಗಿದೆ. ಬಿಗಿನರ್ಸ್ ಯಾರೇ ಈ ವಿಡಿಯೋನ ನೋಡ್ತಾ ಇದ್ರೂ ಸಹ ಇದು ಒಂದೇ ವಿಡಿಯೋದಲ್ಲಿ ನೀವು ಆರಾಮಾಗಿ ಕಟಿಂಗ್ನ ಮಾಡೋದನ್ನು ಆರಾಮಾಗಿ ಕಲ್ತ್ಕೊಬೋದು. ನಾನಿಲ್ಲಿ ತೊಗೊಂಡಿರೋ ಮೆಷರ್ಮೆಂಟ್ ಬಂದು 36 ಎದೆ ಸುತ್ತಳತೆಯ ಬ್ಲೌಸ್ ಆಗಿರುತ್ತೆ. ನಿಮ್ಮದು 36 ಎದೆ ಸುತ್ತಳತೆಯ ಬ್ಲೌಸ್ ಆಗಿದ್ದರೆ ಆರಾಮಾಗಿ ಈ ಮೆಷರ್ಮೆಂಟ್ನೇ ಹಾಕ್ಕೊಂಡು ನೀವು ಆರಾಮಾಗಿ ಕಟಿಂಗ್ ಮಾಡ್ಕೊಳ್ಳಿ, ಪರ್ಫೆಕ್ಟಾಗಿ ಬರುತ್ತೆ. 35, 37 ಮೆಷರ್ಮೆಂಟ್ ಇರೋರಿಗೂ ಸಹ ಈ ಒಂದು ಮೆಷರ್ಮೆಂಟ್ ಮ್ಯಾಚ್ ಆಗುತ್ತೆ. ಮೊದಲಿಗೆ ನಾನಿಲ್ಲಿ ಏನು ಮಾಡಿದ್ದೀನಿ ಅಂದರೆ ಅವ್ರದ್ದು 9.5 ರೆಡಿ ಇದೆ. ಬ್ಲೌಸ್ದು ಬಾಡಿ ಅಗಲ ಬಂದು 9.5 ಇದೆ. ಅದಕ್ಕೆ 2 ಇಂಚ್ ಸ್ಟಿಚಿಂಗ್ ಮಾರ್ಜಿನ್ನ ಕೊಟ್ಟಿದ್ದೀನಿ. ಅವ್ರು ಸ್ವಲ್ಪ ಬಟ್ಟೆ ಜಾಸ್ತಿ ಬಿಡಿ ಅಂತ ಹೇಳಿದರು. ಸೊ ಅದಕ್ಕೆ 2 ಇಂಚ್ ಸ್ಟಿಚಿಂಗ್ ಮಾರ್ಜಿನ್ನ ಕೊಟ್ಕೊಂಡು ನಾನು 11 ಇಂಚಿಗೆ ಬಾಡಿ ಅಗಲನ ಕಟಿಂಗ್ ಮಾಡ್ಕೊಂಡಿದ್ದೀನಿ. ಆನಂತರ ನಾನು ಕೆಳಗಡೆಯಿಂದ ನೋಡ್ತಾ ಇರ್ಬೋದು ನೀವು, ಕೆಳಗಡೆಯಿಂದ 15.5ಗೆ ಮಾರ್ಕ್ನ ಮಾಡಿದ್ದೀನಿ. 14.5 ರೆಡಿ ಇದೆ. ಅದಕ್ಕೆ 1 ಇಂಚ್ ಸ್ಟಿಚಿಂಗ್ ಮಾರ್ಜಿನ್ನ ಸೇರಿಸಿ 15.5ಗೆ ಮಾರ್ಕ್ನ ಮಾಡಿಕೊಂಡು ಇನ್ನು ಉಳಿದ ಎಲ್ಲ ಫ್ಯಾಬ್ರಿಕ್ನೂ ಸಹ ಮುಂದೆಗಡೆಗೆ ಎಲ್ಲದನ್ನು ಫೋಲ್ಡ್ ಮಾಡಿಕೊಂಡು ಈ ರೀತಿ ಹಿಂದೆಗಡೆ ತಿರುಗಿಸ್ಕೊಂಡು 15.5 ಕರೆಕ್ಟಾಗಿ ಬಿಟ್ಟಿದ್ದೀವ. ಬೆನ್ನು ಉದ್ದ ಬಂದು 15.5 ಇದೆ. ಆ ಕಡೆ ಕರೆಕ್ಟಾಗಿ ಬಿಟ್ಟಿದ್ದೀವ ಅಂತ ನೀಟಾಗಿ ಕ್ರಾಸ್ ಚೆಕ್ ಮಾಡ್ಕೊಬೇಕು. ಇನ್ನು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ನನಗೆ 40 ಎದೆ ಸುತ್ತಳತೆಯ ಬ್ಲೌಸ್ದು ವಿಡಿಯೋ ಬೇಕು ಅಂತ ಕೇಳಿದರು. ಅದನ್ನು ಅಷ್ಟೇ ಇನ್ನೊಂದು ಸ್ವಲ್ಪ ದಿನಕ್ಕೆ ನಾನು ಅಪ್ಲೋಡ್ ಮಾಡ್ತೀನಿ, ಅದು ಎಡಿಟಿಂಗ್ ಮಾಡ್ತಾ ಇದ್ದೀನಿ. ಸೊ ಒಂದು ಸ್ವಲ್ಪ ಟೈಮ್ ಕೊಡಿ. ಹಾಗೆ ಬೋಟ್ ನೆಕ್ದು ಚಾಟ್ನ ಕೊಡಿ ಅಂತಲೂ ಕೇಳಿದರು, ಮತ್ತು ಕೆಲವೊಂದಷ್ಟು ಪೇಪರ್ ಕಟ್ಟಿಂಗ್ಸ್ಗಳನ್ನೂ ಕೇಳಿದರು. ಅದನ್ನು ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಇವ್ರದ್ದು ಶೋಲ್ಡರ್ ಬಂದು 5.5 ಇದೆ, 3.5 ಈ ಕಡೆ ಶೋಲ್ಡರ್ಗೆ 2 ಇಂಚ್ ಕಂಕ್ಳು ಕಡೆಗೆ ಬಿಟ್ಕೊಂಡಿದ್ದೀನಿ. ಕತ್ ಮುಂದೆ ಬಂದು 7 ಇಂಚು, ಇಲ್ಲಿ 2 ಇಂಚ್ ಇರೋದ್ರಿಂದ ಇಲ್ಲಿ 2.5ಗೆ ಮಾರ್ಕ್ನ ಮಾಡಿಕೊಂಡು ಆನಂತರ 5.5 ಇದು ಬಂದು ಕಂಕ್ಳು ಬಂದು 5.5. ಇದು ಫೈನಲ್ ಮಾರ್ಕಿಂಗ್ ಅಲ್ಲ, ಆಮ್ವಾಲ್ ರೌಂಡಿಂಗ್ ಚೆಕ್ ಮಾಡಿಕೊಂಡು ವ್ಯತ್ಯಾಸ ಬಂದರೆ ಮೇಲೆ ಕೆಳಗೆ ಮಾಡ್ಕೊತೀನಿ. ಮೂಲೆಯಿಂದ 1 ಇಂಚ್ಗೆ 1 ಮಾರ್ಕ್ ಮಾಡಿಕೊಂಡು 9.5 ರೆಡಿ ಇತ್ತಲ್ಲ, 9.5ಗೆ 1 ಮಾರ್ಕ್ನ ಹಾಕ್ಕೊಂಡು ನೀಟಾಗಿ ಒಂದು ಶೇಪ್ ಕೊಟ್ಕೊತೀನಿ. ಆಂಬೋಲ್ ರೌಂಡಿಂಗ್ ಬಂದು 8 ಇಂಚ್ ಇತ್ತು. ಸೊ 8 ಇಂಚ್ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ಕೊತೀನಿ. 1/4 ಇಂಚ್ ಜಾಸ್ತಿ ಬರ್ತಾಯಿದೆ. ಇದೊಂಚೂರು ಕಟಿಂಗ್ ಮಾಡಬೇಕಾದ್ರೆ ಒಂಚೂರು ಮೇಲ್ಗಡೆಗೆ ತೊಗೊಂಡು ಕಟಿಂಗ್ ಮಾಡ್ಕೊತೀನಿ, ಅಲ್ಲಿಗೆ ಅದು ಸರಿ ಹೋಗುತ್ತೆ. ಮತ್ತು ಈ ಕಡೆ ಯೂಶ್ವಲಿ 1/4 ಇಂಚ್ಗೆ ಮಾರ್ಕ್ ಮಾಡ್ಕೊತಾ ಇದ್ವಿ, ಬಟ್ ಇವಾಗ 1 ಪಾಯಿಂಟ್ ಜಾಸ್ತಿ ಮಾಡ್ಕೊತೀನಿ, ಯಾಕಂದರೆ 1/4 ಇಂಚ್ ಮೇಲ್ಗಡೆ ತೊಗೋತೀವಲ್ಲ ಅದಕ್ಕೋಸ್ಕರ. ಶೇಪ್ ಕೊಟ್ಕೊತೀನಿ. ಇದು ಫ್ರಂಟ್ಗೆ, ಇದು ಫಸ್ಟ್ ಒಂದು ಬಂದು ಬ್ಯಾಕ್ಗೆ, ಇದು ಬಂದು ಫ್ರಂಟ್ಗೆ. ಡಿಫ್ರೆನ್ಸ್ ಇದೆ ಅನಿಸುತ್ತೆ, ಕಾಣಿಸುತ್ತೆ ಅಂದ್ಕೊತೀನಿ. ಇಲ್ಲೂ ಒಂದು ರೌಂಡ್ ಶೇಪ್ ಕೊಟ್ಕೊತೀನಿ ಸಾಕು. ನೆಕ್ಸ್ಟು 4.75, ಅದಾದಮೇಲೆ 13 ಇಂಚು, ಎಲ್ಲದಕ್ಕೂ 1 ಇಂಚು ಆ್ಯಡ್ ಮಾಡಿಕೊಂಡು ಮಾರ್ಕ್ನ ಮಾಡ್ಕೊತಾ ಇದ್ದೀನಿ. ಇಲ್ಲಿ 7 ಇಂಚು, ಈ ಕಡೆಯಿಂದ 2.5ಗೆ 1, 1/4ಗೆ 1, 1/4ಗೆ 1, ಅನಂತರ ಈ ರೀತಿ ನೀಟಾಗಿ ಲೈನ್ಸ್ನ ಡ್ರಾ ಮಾಡ್ಕೊಬೇಕು. ಇವಾಗ ಕಟ್ ಮಾಡ್ಕೊಂಬಿಡೋಣ. ಕಟ್ ಮಾಡ್ಕೊತಿದ್ದಂಗೆ ಇಲ್ಲಿ ನ್ಯಾಚ್ನ ಹೊಡ್ಕೊಬೇಕು, ಮಿಸ್ ಮಾಡಬಾರ್ದು. ಅದಾದಮೇಲೆ ಇಲ್ಲಿ ಮೇಲ್ಗಡೆಗೆ ಕಟ್ ಮಾಡ್ಕೊತೀನಿ. ಅದಾದ ತೆಗ್ದಂಗೆ ಇಲ್ಲಿ ಓಪನ್ ಮಾಡ್ಕೊಳ್ಬೇಕು. ಇಲ್ಲಿ ಕಚ್ಚೊಡ್ಕೊಳ್ಳಿ. ಅದಾದಮೇಲೆ ಸರಿ ಫ್ರಂಟ್ನ ಮಾತ್ರ ಈ ಕೆಳಗಡೆ ಇದನ್ನ ಮಾಡ್ಕೊಳ್ಳಿ. ಆನಂತರ ಇಲ್ಲಿ ಫಿಟ್ಟಿಂಗ್ ಮಾಡೋ ಜಾಗ ಅಂತ ಒಂದು ನ್ಯಾಚ್ ಹೊಡ್ಕೊಂಡು
ಇಲ್ಲಿ ಡಾಟ್ ಹಿಡಿಯೋದಕ್ಕೆ ಹೀಗೆ ಸಮಕ್ಕೆ ಇಟ್ಕೊಳ್ಳಿ. ಇಲ್ಲ ಅಂತ ಅಂದರೆ, ಅದು ಗೊತ್ತಾಗಲಿಲ್ಲ ಅಂದರೆ ಈ ಕಡೆಯಿಂದ ಒಂದು 3/4 ಇಂಚು, ಓಕೆನಾ, ಒಂದು 3/4 ಇಂಚಿಗೆ ಮಾರ್ಕ್ನ ಮಾಡಿಕೊಂಡು ಆ ಜಾಗದಲ್ಲಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಅಲ್ಲಿಗೆ ಕರೆಕ್ಟಾಗಿ ಬರುತ್ತೆ. ಅಲ್ಲಿಗೆ ಒಂದು ನ್ಯಾಚ್ನ ಇಟ್ಕೊಳ್ಳಿ. ಅದು ಇಲ್ಲಿ ಕಂಕ್ಳ ಹತ್ರ ಡಾಟ್ ಹಿಡಿಯೋವಂಥ ಸ್ಪೇಸ್ ಅಂತ, ಓಕೆನಾ. ಇದಾದಮೇಲೆ ಫ್ರಂಟ್ ಕಟಿಂಗ್ ಮಾಡ್ಕೊಳ್ಳೋಣ. ತುಂಬಾ ಸುಲಭ, ಕಲ್ತ್ಕೊಳ್ಳೋ ತನಕ ನಿಮಗೆ ಕಷ್ಟ ಅನಿಸುತ್ತೆ. ಅದಾದಮೇಲೆ ನೀರು ಕುಡ್ದಷ್ಟೇ ಸುಲಭವಾಗಿ ಕಟ್ ಮಾಡ್ಕೊಂಬಿಡ್ಬೋದು. ಸಿಂಪಲ್ 4 ಡಾಟೆಡ್ ಬ್ಲೌಸ್ಗಳಂತೂ ಆರಾಮಾಗಿ ನೀವು ಸ್ಟಿಚ್ ಮಾಡ್ಕೊಬೋದು. ಕಟ್ಟಿಂಗು ನಮ್ಗೆ ಏನಂತ ಹಿಂಸೆ ಆಗೋದಿಲ್ಲ, ಸ್ಟಿಚಿಂಗು ಏನೂ ಅಂತ ಹಿಂಸೆ ಆಗೋದಿಲ್ಲ. ಇಲ್ಲಿಂದ ಇಲ್ಲಿಗೆ ಒಂದು 3 ಇಂಚು, 3 ಇಂಚಿಗೆ ಡಾಟ್ ಹಿಡ್ಕೊತೀನಿ. ಅದಾದಮೇಲೆ ಈ ಕಡೆ ಏನಿದೆ ಅದನ್ನು ಕರೆಕ್ಟಾಗಿ ಅರ್ಧಕ್ಕೆ ಫೋಲ್ಡ್ ಮಾಡ್ಕೊಳ್ಳಿ. ಇದು ಯೂಶಲಿ 2 ಇಂಚೇ ಇರುತ್ತೆ, ಆಲ್ಮೋಸ್ಟ್ ಎಲ್ಲರಿಗೂ 2 ಇಂಚೇ ಇರುತ್ತೆ. 2 ಇಂಚಿಗೆ ಇಟ್ಕೊಳ್ಳಿ. ಆನಂತರ ಇಲ್ಲಿಂದ ಇಲ್ಲಿಗೆ ಮೆಜರ್ಮೆಂಟ್ ತೊಗೊಳ್ಳಿ. 2 ಕಾಲು ಬರ್ತಾಯಿದೆ. ಸೊ ಇದು ಎಷ್ಟಿದೆ, 5 ಕಾಲಿದೆ ಅಲ್ಲ, ಎಷ್ಟು ಡಿಫ್ರೆನ್ಸ್ ಇತ್ತು ಅಷ್ಟು ಡಿಫ್ರೆನ್ಸ್ಗೆ ಒಂದು ಮಾರ್ಕ್ನ ಮಾಡಿಕೊಂಡು ಅಷ್ಟು ಹಿಡೀರಿ. ಅಲ್ಲಿಗೆ 3.25 ತನಕನೂ ಹಿಡಿಬೋದು. ಒಂದು 1/4 ಇಂಚ್ ಇಟ್ಕೊಂಡ್ರೆ ಸಾಕು. ನೋಡಿ ಈ ರೀತಿ ಬರಬೇಕು, ಓಕೆನಾ. ಇದು ಕರೆಕ್ಟಾಗಿ ಬರುತ್ತೆ. ಆವಾಗ ನೀಟಾಗಿ ಅಪೆಕ್ಸ್ ಪಾಯಿಂಟು ನೀಟಾಗಿ ಕೂತ್ಕೊಳ್ಳುತ್ತೆ. ಇದನ್ನು ಬೇಕಿದ್ರೆ ಇದು ಚಿಕ್ಕ ಅಳತೆ ಆಗಿರೋದ್ರಿಂದ ಒಂದು 2 ಕಾಲಿಗೆ ಇಟ್ಕೊಂಡ್ರೂ ಸಹ ನಡೆಯುತ್ತೆ. 2, 3 ಅಂದರೆ ನೀವು ಇಲ್ಲಿಂದನೇ ಈ 2.25, 2 ಕಾಲಲ್ಲ 2.25, ಈ 2.25ಇಂದಲೇ ನೀವು ಸ್ಟ್ರೈಟ್ ಮೂತಿನ ಮಾಡಿಬಿಡ್ಬೇಕು, ಓಕೆನಾ. ಇಲ್ಲಿಗೆ ಇಟ್ಕೊಂಡ್ರು ನಿಮಗೆ ಕರೆಕ್ಟಾಗಿ ಬರುತ್ತೆ. ಎಷ್ಟು ಇಟ್ಕೊಂಡ್ರು ಇದನ್ನು ಒಂಚೂರು ಮಾಡ್ಕೊಳ್ಳಿ. ಆವಾಗ ನೀಟಾಗಿ ಒಂದು ಟ್ರಯಾಂಗಲ್ ಶೇಪಲ್ಲಿ ಬರುತ್ತೆ, ಓಕೆನಾ. ಇದನ್ನು ಒಂಚೂರು ರೆಡ್ಯೂಸ್ ಮಾಡ್ಕೊಳ್ಳಿ, 2.25ಗೆ ರೆಡ್ಯೂಸ್ ಮಾಡ್ಕೊಳ್ಳಿ. ಆವಾಗ ನೀಟಾಗಿ ಬರುತ್ತೆ. 4th ಡಾಟೆಡು ನಾನು ಫೈನಲ್ ಫಿಟ್ಟಿಂಗ್ ಮಾಡ್ಬೇಕಾದ್ರೆ ಹಿಡಿತೀನಿ, ಇಲ್ಲೆಲ್ಲ ಹಿಡಿಯೋಕ್ಕೋಗಲ್ಲ. ಸೊ ಇದು ಗೊತ್ತಾಗಿದೆ ಅಂತ ಅನ್ಕೋತೀನಿ. ನಾನು ನ್ಯಾಚ್ ಹೊಡೆದಿರೋದ್ರಿಂದ ನಾನು ಸ್ಟಿಚ್ ಮಾಡಬೇಕಾದ್ರೇ ಹಿಂಗೆ ಟೇಪಲ್ಲಿ ಮೆಜರ್ಮೆಂಟ್ ತೊಗೊತೀನಿ. 2.25, 2, ಇದು ಆಲ್ಮೋಸ್ಟ್ ಒಂದು 3.25, ಇಲ್ಲಿ ಮೇಲಿಂದ 3.25 ಬರುತ್ತೆ. ಇಲ್ಲಿ ತನಕ ಇಟ್ಕೋಬೇಕು ಅನ್ನೋದು ಗೊತ್ತಿರುತ್ತಲ್ಲ, ನಾನು ಅಷ್ಟಕ್ಕೆ ಇಟ್ಕೊತೀನಿ. ಈಗ ಫ್ರಂಟ್ ಕಟ್ಟಿಂಗ್ ಆಯಿತು. ನೆಕ್ಸ್ಟು ಬ್ಯಾಕಲ್ಲಿ ನಾನು ಬ್ಯಾಕ್ನ ಆಮೇಲೆ ಕಟ್ ಮಾಡ್ಕೊತೀನಿ. ಯಾಕಂದರೆ ನಾನು ಇನ್ನು 3 ಬ್ಲೌಸ್ಗಳನ್ನೂ ಸಹ ಕಟಿಂಗ್ ಮಾಡ್ಕೊಬೇಕಲ್ಲ ಅಟ್ ಎ ಟೈಮು. ಸೊ ಅದರಿಂದ ಬೆನ್ನು ಉದ್ದ ಬಂದು 10 ಇಂಚಿದೆ. 10 ಇಂಚಿಗೆ ಒಂದು ಮಾರ್ಕ್ನ ಮಾಡಿಕೊಂಡು ಚೂರು ಶೇಪ್ ಬರಲಿ ಅಂತ ಒಂದು 3 ಇಂಚು ತನಕ ಇಟ್ಕೊಂಡು, ನಾನಿಲ್ಲಿ ಅಳತೆ ಬ್ಲೌಸಿಂದ ಯಾವ ರೀತಿ ಮೆಷರ್ಮೆಂಟ್ನ ತೊಗೊಬೇಕು ಅನ್ನೋದನ್ನು ನಾನೇನು ತೋರಿಸಿಲ್ಲ. ಜಸ್ಟ್ ಮಾರ್ಕಿಂಗು ಹಾಗೆ ಕಟ್ಟಿಂಗ್ನ ಮಾತ್ರ ತೋರಿಸಿದ್ದೀನಿ. ನಿಮಗೇನಾದರೂ ಬೇಕಿದ್ದಲ್ಲಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ಮೆಷರ್ಮೆಂಟ್ನ ತೊಗೊಬೇಕು ಅಳತೆ ಬ್ಲೌಸಿಂದ ಅಂತ ತಿಳಿಸ್ಕೊಡ್ತೀನಿ. ನೋಡಿ, ಕಾರ್ನರಿಂದ ಒಂದು ಅರ್ಧ ಇಂಚಿಗೆ ಮಾರ್ಕ್ನ ಮಾಡಿಕೊಂಡು ಈ ರೀತಿ ಶೇಪ್ನ ಕೊಟ್ಕೊತಾ ಇದ್ದೀನಿ. ನಿಮಗೆ ಬೇಕಾದರೆ ಸ್ಕ್ವಯರ್ ಅಥವಾ ಸ್ವೀಟ್ ಆರ್ಟ್ ನೆಕ್ ಆದರೂ ಡ್ರಾ ಮಾಡ್ಕೊಬೋದು. ಕಟ್ ಮಾಡ್ಕೊತೀನಿ. ಇನ್ನು ಡಾಟ್ ಹಿಡಿಯೋದಕ್ಕೆ ಅವ್ರದ್ದು ಬೆನ್ನಿನ ಸುತ್ತಳತೆ ಬಂದು 8 ಇದೆ, ಪ್ಲಸ್ 1 ಇಂಚು ಬೆನ್ನ ಹತ್ರ ಡಾಟ್ ಹಿಡಿಯೋಕ್ಕೆ 2 ಇಂಚ್ ಸ್ಟಿಚಿಂಗ್ ಮಾರ್ಜಿನ್, ಒಂದು ಅರ್ಧ ಇಂಚ್ ವ್ಯತ್ಯಾಸ ಬಂದಿದೆ ಅಷ್ಟೇ. ಈ ಡಾಟ್ ಹಿಡಿಯೋಕ್ಕೆ 9 ಇಂಚ್ ಏನಿದೆ ಇದನ್ನು ಫೋಲ್ಡ್ ಮಾಡ್ಕೊಳ್ಳಿ. ಸ್ಟಿಚಿಂಗ್ ಮಾರ್ಜಿನ್ ಎಲ್ಲ ಸೇರೋಂಗಿಲ್ಲ, ಅಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ. ಅರ್ಧಕ್ಕೆ ಈ ಕಡೆಗೆ ಒಂದು ಅರ್ಧ ಇಂಚು, ಈ ಕಡೆಗೆ ಒಂದು ಅರ್ಧ ಇಂಚು, ಒಂದು 4 ಇಂಚ್ ಉದ್ದ. ಇಷ್ಟಕ್ಕೆ ಇಟ್ಕೊಂಡ್ರೆ ಆಯಿತು. ಫ್ರಂಟ್ ಆಯಿತು, ಬ್ಯಾಕ್ ಆಯಿತು. ಇನ್ನು ಕ್ರಾಸ್ ಬೆಲ್ಟು ಫ್ರಂಟ್ ಕಟ್ ಮಾಡಿದ್ಮೇಲೆ ಮಿಕ್ಕಿತ್ತಲ್ಲ ಅದೇ ಅದು. ಕ್ರಾಸ್ ಬೆಲ್ಟ್ ಬಂದು 4 ಕಾಲಿದೆ, ಕರೆಕ್ಟಾಗೆ ಬರುತ್ತೆ. ಈ ಕಡೆ 3.25, ಈ ಕಡೆ 3.25. ಈ ಪಾರ್ಟಲ್ಲಿ ಮಾತ್ರ ಕಟ್ ಮಾಡ್ಕೊತೀನಿ, ಅದಷ್ಟೇ ಇರಲಿ. ನೆಕ್ಸ್ಟ್ ಈ ಕಡೆ ಒಂಚೂರು ಶೇಪಲ್ಲಿ ಕಟ್ ಮಾಡ್ಕೊತೀನಿ ಸಾಕು. ಇಲ್ಲಿ 3.25 ಅಷ್ಟೇ ಬೇಕಲ್ಲ, ಇನ್ನು ಕೆಳಗಡೆ ತೊಗೊಬಿಟ್ರೆ
ಅದು ಇದಾಗ್ಬಿಡತ್ತೆ ಅಂತ ನಾನು ಹಿಂಗೆ ಕಟ್ ಮಾಡಿಕೊಂಡೆ ಅಷ್ಟೇ. ಮತ್ತು ಇಷ್ಟೊಂದೇನು ಬೇಡ, ಒಂದು ಸ್ವಲ್ಪ ಕಟ್ ಮಾಡ್ಕೊಳ್ಳೋಣ. ಅಲ್ಲಿ ಫ್ರಂಟಲ್ಲಿ ಡಾಟ್ ಹಿಡಿತೀವಲ್ಲ ಅಷ್ಟು ಅವಶ್ಯಕತೆ ಇರೋದಿಲ್ಲ. ಇದು ರೆಡಿ ಆಯಿತು. ನೆಕ್ಸ್ಟು ಸ್ಲೀವ್ಸ್ ಮಾರ್ಕಿಂಗ್ಗೆ ಈ ರೀತಿ ಫೋಲ್ಡ್ ಮಾಡ್ಕೊಬೇಕು. ಒಂದು ಒಳಗಡೆ ಒಂದು ಬರೋ ರೀತಿ ಫೋಲ್ಡ್ನ ಮಾಡ್ಕೊಳ್ಳಿ. ಕೆಳಗಡೆ ಸಮಕ್ಕೋಸ್ಕರ ಅರ್ಧ ಇಂಚ್ಗೆ ಮಾರ್ಕ್ನ ಮಾಡಿಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ. ತೋಳಿನ ಉದ್ದ ಬಂದು 10 ಇಂಚ್ ರೆಡಿ ಇದೆ. ಅದಕ್ಕೆ 1 ಇಂಚ್ ಸ್ಟಿಚಿಂಗ್ ಮಾರ್ಜಿನ್ನ ಸೇರಿಸಿ 11 ಇಂಚ್ಗೆ ಮಾರ್ಕ್ನ ಮಾಡ್ಕೊಬೇಕು. ಈ ಕಡೆನೂ ಅಷ್ಟೇ 11 ಇಂಚ್ಗೆ ಮಾರ್ಕ್ನ ಮಾಡಿಕೊಂಡು ಅಲ್ಲಿಂದ 3 ಇಂಚ್ ಡೌನಿಂಗ್ನ ಕೊಟ್ಟಿದ್ದೀನಿ. ಹಾಗೆ ಆಮ್ಬೋಲ್ ರೌಂಡಿಂಗ್ ಬಂದು ಅವ್ರದ್ದು 8 ಇಂಚ್ ಇದೆ. ಸೊ 8 ಇಂಚ್ಗೆ ಒಂದು ಮಾರ್ಕ್ನ ಮಾಡಿಕೊಂಡೆ. ನೀವು ಸ್ಟ್ರೈಟಾಗಿ ಇಟ್ಕೊತೀನಿ ಅಂತ ಅಂದರೆ 7.5 ಅಂದರೆ ಆಮ್ಬೋಲ್ ರೌಂಡಿಂಗ್ 8 ಇಂಚ್ ಬಂತಲ್ವ, ಅದರಲ್ಲಿ ಅರ್ಧ ಇಂಚ್ನ ಮೈನಸ್ ಮಾಡಿ 7.5ಗೆ ನೀವು ಸ್ಟ್ರೈಟಾಗಿ ಇಟ್ಕೊಂಡು ಮಾರ್ಕ್ನ ಮಾಡ್ಕೊಬೇಕು. ಇವಾಗ ನೋಡಿ ಸ್ಲೀವ್ಸ್ಗೆ ಈ ರೀತಿ ಶೇಪ್ನ ಕೊಟ್ಕೊತಾ ಇದ್ದೀನಿ. ನೀವೇನಾದರೂ ಸ್ಲೀವ್ಸಿನ ಶೇಪ್ನ ಮಾರ್ಕ್ ಮಾಡೋದಕ್ಕೆ ಕಷ್ಟಪಡ್ತಾ ಇದ್ದರೆ ನಾನು ನನ್ನ ಚಾನಲ್ನಲ್ಲಿ ತುಂಬ ವೀಡಿಯೋಸ್ಗಳನ್ನ ಹಾಕಿದ್ದೀನಿ ಸ್ಲೀವ್ಸ್ ಶೇಪ್ನ ಡ್ರಾ ಮಾಡೋದಕ್ಕೆ. ಹಾಗೆ ಕರ್ವ್ ಸ್ಕೇಲ್ನ ಬಳಸಿನೂ ಸಹ ಯಾವ ರೀತಿ ಡ್ರಾ ಮಾಡ್ಬೋದು ಅಂತ ಈಸಿ ಮೆಥಡಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಒಂದ್ಸಲಿ ಚಾನಲ್ನ ಚೆಕ್ ಮಾಡಿ ನೋಡಿ, ನಿಮಗೆ ಕಂಪ್ಲೀಟ್ ಡೀಟೇಲ್ಡ್ ವೀಡಿಯೋಗಳು ಸಿಗುತ್ತೆ. ಮತ್ತು ಕೆಳಗಡೆ ಅವ್ರದ್ದು ಏನು ಸ್ಲೀವ್ಸ್ ಲೂಸ್ ಇತ್ತು ಅದಕ್ಕೆ 2 ಇಂಚ್ ಸ್ಟಿಚಿಂಗ್ ಮಾರ್ಜಿನ್ನ ಸೇರಿಸಿ ಮಾರ್ಕ್ನ ಮಾಡಿಕೊಂಡು ಕಟಿಂಗ್ನ ಮಾಡ್ಕೊತಾ ಇದ್ದೀನಿ. ಸ್ಲೀವ್ಸ್ ಕಟಿಂಗ್ ಮಾಡಬೇಕಾದ್ರೆ ನೋಡಿ ಇದೇ ಮೆಥಡಲ್ಲೇ ಕಟಿಂಗ್ನ ಮಾಡ್ಕೊಳ್ಳಿ, ಆವಾಗ ಚೆನ್ನಾಗಿ ಬರುತ್ತೆ. ಒಂದು ಶೇಪ್ ತೆಗಿತಿದ್ದಂಗೆ ನ್ಯಾಚ್ನ ಹೊಡ್ಕೊಂಡು ಆನಂತರ ಇನ್ನೂ ಒಂದು ಶೇಪ್ನ ತೆಗಿಬೇಕಾಗಿರುತ್ತೆ. ಆವಾಗ ನಮಗೆ ನೀಟಾಗಿ ಆ ಕರ್ವ್ ಶೇಪ್ ಏನಿದೆ ಅಲ್ಲ ಸ್ಲೀವ್ಸ್ದು, ಅದು ನೀಟಾಗಿ ಶೇಪ್ ನಮಗೆ ನೋಡಿ ಕಟಿಂಗಲ್ಲಿ ಬರುತ್ತೆ, ಇಲ್ಲಾಂದರೆ ಬರೋದಿಲ್ಲ. ಮೊದಲಿಗೆ ಇಲ್ಲಿ 4 ಪೀಸ್ಗಳು ಸ್ಟಿಚ್ ಫಿಟ್ಟಿಂಗ್ ಮಾಡುವಂಥ ಜಾಗ ಅಂತ 4 ಪೀಸ್ನ ನ್ಯಾಚ್ ಇಟ್ಕೊಂಡು ಹಾಗೆ ಫ್ರಂಟ್ಗೆ ಸಪ್ರೇಟಾಗಿ ಇನ್ನೂ ಒಂದು ನ್ಯಾಚ್ನ ಇಟ್ಕೊಂಡಿದ್ದೀನಿ. ಇಲ್ಲಿಗೆ 36 ಎದೆ ಸುತ್ತಳತೆಯ ಬ್ಲೌಸ್ನ ಯಾವ ರೀತಿ ಕಟಿಂಗ್ನ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ.